ಭಾರತದ ಪ್ರಮುಖ ಹುಲಿ ರಕ್ಷಿತಾರಣ್ಯಗಳಲ್ಲಿ ಒಂದಾದ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದಲ್ಲಿ ವನ್ಯಜೀವಿ ಸಫಾರಿ ಪುನರಾರಂಭಗೊಳಿಸುವ ಆದೇಶದ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದರು. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಮೇಲುಕಾಮನಹಳ್ಳಿ ಸಫಾರಿ ಕೇಂದ್ರದ ಆವರಣದಲ್ಲಿ ರೈತ ಮುಖಂಡರಾದ ಹೊನ್ನೂರು ಪ್ರಕಾಶ್, ರವಿಕಿರಣ್ ನೇತೃತ್ವದಲ್ಲಿ ಜಮಾಯಿಸಿದ 40ಕ್ಕೂ ಅಧಿಕ ರೈತರು ವನ್ಯಜೀವಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವ ಸಫಾರಿ ಬೇಡ ಎಂದು ಘೋಷಣೆ ಕೂಗಿದರು. ಇದರ ಬೆನ್ನಲ್ಲೇ ಸಫಾರಿಯಿಂದ ಪ್ರವಾಸಿಗರು ಬರಲಿದ್ದು ರೆಸಾರ್ಟ್, ಹೋಮ್ ಸ್ಟೇ ಹಾಗೂ ಸ್ಥಳೀಯವಾಗಿ ಆರ್ಥಿಕ ಸ್ವಾವಲಂಬನೆಗೆ ಸಹಾಯಕವಾಗಲಿದೆ ಎಂದು ಧರಣಿಗೆ ಮುಂದಾದರು. ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಮುನ್ನೆಚ್ಚರಿಕೆಯ ಕ್ರಮವಾಗಿ 30ಕ್ಕೂ ಅಧಿಕ ರೈತರನ್ನು ವಶಕ್ಕೆ ಪಡೆದು ಬೇಗೂರು ಪೊಲೀಸ್ ಠಾಣೆಗೆ ಹಾಗೂ 20ಕ್ಕೂ ಅಧಿಕ ಸಫಾರಿ ಬೆಂಬಲಿತರನ್ನು ವಶಕ್ಕೆ ಪಡೆದು ತೆರಕಣಾಂಬಿ ಠಾಣೆಗೆ ಕರೆದೊಯ್ಯಲಾಯಿತು. ನಮಸ್ಕಾರ. ಇವತ್ತು ಬಂಡೀಪುರಕ್ಕೆ ನಾವು ಹೊರಡಕ್ ಹೋಗಿದ್ವಿ. ಅರೆಸ್ಟ್ ಮಾಡ್ಕೊಂಡು ಕರ್ಕೊಯ್ತವ್ರ ನಮ್ನ. ಈ ದೇಶನ ಮತ್ತೆ ಈ ಕಾಡ್ನೆ ಮಾರಕ್ ಹೋಗ್ತಿರೋಂತ ಈ ಸರ್ಕಾರಗಳ ವಿರುದ್ಧ ಇವತ್ತು ನಾವೆಲ್ಲ ಬಂದು ಇವತ್ತು ಸ್ಟ್ರೈಕ್ ಮಾಡಿದ್ವಿ. ಬಂಡೀಪುರದಲ್ಲಿ ಒಟ್ಟು 26 ದೇಶಗಳವರು ಬಂದು ಕೂತ್ಕೊಂಡು ನನ್ನ ಭಾರತ ದೇಶದ ಕಾಡನ್ನ ಹೇಗೆ ತಿಂದು ನೀರ್ ಕುಡಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾವ್ರಂತೆ. 3 ದಿನದ AC ರೂಮ್ ಅಲ್ಲಿ ಇವ್ರ ಅಪ್ಪ ಕಾಡ್ ಬೆಳೆಸಿದ್ದು, ಇವ್ರ ತಾತ ಕಾಡ್ ಬೆಳೆಸಿದ್ದು, ಇವ್ರ ಅಪ್ಪದಿರೆಲ್ಲ ಬಂದು ಇಲ್ಲಿರೋ ಹುಲಿಗೆ ಊಟ ಹಾಕ್ಬಿಟ್ಟು ನೋಡ್ಕೊಂಡಿದ್ರಲ್ಲ, ಅದಕ್ಕೆ ಇವತ್ತು ಕುತ್ಕೊಂಡು ಈ ಕಾಡಲ್ಲಿ ಇವತ್ತು ಮೀಟಿಂಗ್ ಮಾಡ್ತಾರೆ ಇವರು. ನನ್ನ ದೇಶದ ಅರಣ್ಯವನ್ನ ಖಾಸಗೀಕರಣ ಮಾಡೋದಕ್ಕೆ, ನನ್ನ ದೇಶದ ಅರಣ್ಯವನ್ನ ಮುಂದಿನ ದಿನ ಮೈನಿಂಗ್ ಮಾಡೋರಿಗೆ ಮಾರೋದಕ್ಕೆ, ನನ್ನ ದೇಶದ ಅರಣ್ಯವನ್ನ ಯಾವ್ದೋ ಖಾಸಗಿ ಸಂಸ್ಥೆಗೆ ಕಾಂಪೌಂಡ್ ಹಾಕೊಂಡು ಇಟ್ಕೊಳ್ಳೋದಕ್ಕೆ 3 ದಿನದಿಂದ ಇವರು ಮೀಟಿಂಗ್ ಮಾಡ್ತಾರಂತೆ. ಇವ್ರ ಉದ್ದೇಶಗಳು ಏನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಈ ರೀತಿಯ ಎಷ್ಟೋ ಸಮಸ್ಯೆಗಳು ನೋಡಿ ನಮ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಯ್ತವ್ರೆ. ಕಾಡ್ನ ಕಳ್ತನ ಮಾಡಿರೋರಿಗೆ AC ರೂಮ್ ಅಲ್ಲಿ ಕೂರಿಸ್ಬಿಟ್ಟು ಪೊಲೀಸ್ ಅವರು ರಕ್ಷಣೆ ಕೊಡ್ತಾವ್ರೆ. ಕಾಡ್ನ ಕಾಪಾಡಕ್ ಬಂದಿರೋ ರೈತರನ್ನ ಇವತ್ತು ಅರೆಸ್ಟ್ ಮಾಡ್ಕೊಂಡು ತುಂಬಿಕೊಂಡು ಇಲ್ಲಿ ನಮ್ಮ ಮಂದಿರಲ್ಲ, ಇವರೆಲ್ಲ ರೈತರ ಮಕ್ಕಳೇನೆ, ಇವರೆಲ್ಲ ರೈತರ ಮಕ್ಕಳೇನೆ. ಪಾಪ ಏನ್ ಮಾಡ್ತೀರಿ, ಇವ್ರಿಗೆ ಬೇರೆ ದಾರಿ ಇಲ್ಲ, ಜೀವನ ಕಟ್ಕೊಳ್ಳಕ್ಕೆ ಅಂತ ಅಲ್ಲಿ ಬೆಳೆಗೆ ಬೆಲೆ ಸಿಕ್ಕಿಲ್ಲ ಅಂತ ಬಂದು ಕಾಕಿ ಬಟ್ಟೆ ಹಾಕೊಂಡು ಬಂದು ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟವ್ರೆ. ಇವತ್ತು ರೈತರ ಮಕ್ಕಳನ್ನೇ ರೈತರ ಮಕ್ಕಳ ವಿರುದ್ಧ ಎತ್ ಕಟ್ಬಿಟ್ಟು ರೈತರ ಮಕ್ಕಳ ಕೈಲಿ ಅರೆಸ್ಟ್ ಮಾಡಿಸ್ಬಿಟ್ಟು ನಮ್ಮನ್ನ ತುಮಕ ಎಲ್ಲೋ ಕರ್ಕೊಯ್ತವ್ರೆ. ಎಲ್ಲಿ ಕರ್ಕೊಯ್ತವ್ರೆ ಗೊತ್ತಿಲ್ಲ ನಮಗೆ. ಕಾಡ್ ಕಳ್ಳರನ್ನ ಕಾಪಾಡ್ತವ್ರೆ. ಕಾಡ್ ಕಳ್ಳರನ್ನ ಕಾಪಾಡ್ಕೊಂಡು ಸರ್ಕಾರಗಳು ಕಾಡ್ ಕಳ್ಳರನ್ನ AC ರೂಮ್ ಅಲ್ಲಿ ಕೂರಿಸಿ ರೆಸಾರ್ಟ್ ಮಾಡ್ಬಿಟ್ಟು ಅವ್ರಿಗೆ ಮೀಟಿಂಗ್ ಮಾಡ್ಬಿಟ್ಟು ಕಳಿಸ್ತಾವ್ರೆ. ಖಾಸಗೀಕರಣ ಮಾಡಕ್ ಹೊರಟಿದೆ. ಕೇಂದ್ರ ಸರ್ಕಾರದಿಂದ 150 ಕೋಟಿ ಇದಕ್ಕೆ ಅಂತ ಎತ್ತಿಟ್ಟಿದ್ದಾರೆ. ರೈತ ಸತ್ತೋದ್ರೆ ಇವ್ರಿಗೆ ಬೇಜಾರಿಲ್ಲ, ರೈತನಿಗೆ ಬೆಳೆಗೆ ಬೆಲೆ ಸಿಕ್ಕಿಲ್ಲ ಅಂದ್ರೆ ಬೇಜಾರಿಲ್ಲ, ರೈತ ಆತ್ಮಹತ್ಯೆಗಳು ಇವ್ರಿಗೆ ಲೆಕ್ಕಕ್ಕಿಲ್ಲ. ಆದ್ರೆ ಕಾಡ್ ಕಾಪಾಡಕ್ಕೆ ಇವ್ರಿಗೆ 150 ಕೋಟಿ ಬೇಕಂತೆ. ನಮ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಬೇಡ, ಖಾಸಗೀಕರಣ ಮಾಡಬೇಡಿ, ನಮ್ ತಾಯಿನ ಮಾರಬೇಡಿ, ನಮ್ ಭೂಮಿ ತಾಯಿನ ಮಾರಬೇಡಿ ಅಂತ ಹೇಳಕ್ ಬಂದಿರೋಂಥವ್ರನ್ನ ನಮ್ಮನ್ನ ಅರೆಸ್ಟ್ ಮಾಡ್ಕೊಯ್ತವ್ರೆ. ಈ ಲೈವ್ ನೋಡಿದಿರೋರ್ಗೆ ಎಲ್ರಿಗೂ ನಾನು ಒಂದೇ ಮಾತು ಕೇಳೋದು, ನಮ್ನ ತಾಯಿ ಒಬ್ಳವಳೆ, ನಮ್ಗೆ ಉಸಿರು ಕೊಡ್ತಿರೋ ತಾಯಿ ಪ್ರಕೃತಿ ಇದೆ. ಆ ತಾಯಿನ ಕಾಪಾಡೋ ಜವಾಬ್ದಾರಿ ನಮ್ಮೆಲ್ರದು. ತಾಯಿ ಕಾಪಾಡೋ ಕೆಲಸ ನಾವು ಮಾಡ್ತಾ ಇದೀವಿ. ತಾಯಿ ಮಾರೋರ್ ಜೊತೆಗೆ ಯಾರೆಲ್ಲ ಇದ್ದೀರಿ, ನೀವೆಲ್ಲ ಹಿಂಗೆ ಕುತ್ಕೊಂಡು ಎಲ್ಲ ಒಂದ್ ಕಡೆ ನೋಡ್ಕೊಂಡು ಫೇಸ್ಬುಕ್, ವಾಟ್ಸಪ್ ಅಲ್ಲಿ ಒಂದು ಸ್ಟೇಟಸ್ ಹಾಕಬಿಟ್ಟು ನಿಮ್ ಪ್ರೀತಿ ತೋರಿಸ್ತಾ ಇದ್ದೀರಿ. ನೀವೆಲ್ಲ ರಸ್ತೆಗಿಳಿಬೇಕು. ನೀವೆಲ್ಲರೂ ಏನ್ ಬಂಡೀಪುರಕ್ಕೆ ಬಂದ್ಬಿಟ್ಟು ಸ್ಟ್ರೈಕ್ ಮಾಡೋ ಅವಶ್ಯಕತೆ ಇಲ್ಲ. ಬನ್ನಿ ನಿಮ್ ಹಳ್ಳಿಲಿ, ನಿಮ್ ಹಳ್ಳಿ ರಸ್ತೆಗೆ ಎತ್ತಿನ ಗಾಡಿ ತಗೊಬಂದ್ ಕಟ್ಟಾಕಿ, ದನ ತಂದ್ ಕಟ್ಟಾಕಿ, ನಿಮ್ ರಸ್ತೆಲಿ ಏನು ಓಡಾಡ್ದಿದ್ದಂಗ್ ಮಾಡಿ. ಸರ್ಕಾರಿ ನೌಕರರು ನಿಮ್ಗೆ ತೊಂದರೆ ಆಯ್ತದೆ, ಪರವಾಗಿಲ್ಲ, ಒಂದ್ ಕಪ್ ಪಟ್ಟಿ ಹಾಕೊಂಡ್ ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಡಿದ್ರೇನೆ ನಿಮ್ ಮನೇಲಿ ನೀರ್ ಬರೋದು, ಇಲ್ಲಿ ಕಾಡಿದ್ರೇನೆ ಉಸಿರಾಡಕ್ಕೆ ಏನೋ ಗಾಳಿ ಸಿಕ್ಕೋದು. ಪ್ರಕಾಶನ ಜೊತೆ ಅವರೇ, ಪ್ರಕಾಶನ ನಮ್ನೆಲ್ಲರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಯ್ತವ್ರೆ. ಎಲ್ಲರಿಗೂ ನಮಸ್ಕಾರ. ಏನು ಹಿಂದೆ ನಂಜುಂಡಸ್ವಾಮಿ ಅವರಿದ್ದು 20 ವರ್ಷದ ಮುಂದೆ ಏನಾಯ್ತದೆ ಅಂತ ಅವತ್ತೇ ಅವರು ಗ್ಯಾಟ್ ಒಪ್ಪಂದ ಮತ್ತೆ ಡಂಕರ್ಸ್ ಪ್ರಸ್ತಾವನೆಗೆ ಹೇಳಿದಾಗ ಇದೇ ಪೊಲೀಸ್ ಇಲಾಖೆ, ಇದೇ ಸಾರ್ವಜನಿಕರು ಯಾವತ್ತು ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಅದೇ ಇವತ್ತು ಅದೇ ಪರಿಸ್ಥಿತಿ ಪುನಃ ಬಂದಿದೆ ನಮ್ಗೆ. ಪುನಃ ಎಲ್ಲ MNC ಕಂಪನಿಗಳು, ಬೇರೆ ಬೇರೆ ಡೆಲಿಗೇಟ್ಸ್ ನಮ್ಮಲ್ಲಿರೋ ಸಸ್ಯ ಸಂಪತ್ತು, ನಮ್ಮ ಕಾಡಿನ ಸಂಪತ್ತನ್ನ ಲೂಟಿ ಮಾಡಬೇಕಾಗಿದೆ. ಜೊತೆಗೆ ಇಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕಾಗಿದೆ ಅವರು. ಅದಕ್ಕಾಗಿ ಬೇರೆ ಮುಖಗಳು ಮಾಡ್ಕೊಂಡು ದೊಡ್ಡ ವರ್ಡ್ಗಳನ್ನ ಹಾಕೊಂಡು ಅದು ರೈತರಿಗೆ ಅರ್ಥ ಆಗಬಾರ್ದು, ಪೊಲೀಸ್ನವರಿಗೆ ಅರ್ಥ ಆಗಬಾರ್ದು. ಆ ವರ್ಡ್ಗಳ ಮುಖಾಂತರ ಇವತ್ತು ನಮ್ಮ ಗುಂಡ್ಲುಪೇಟೆಯ ಬಂಡೀಪುರ, ನಾಗರಹೊಳೆಗೆ ಬಂದಿದ್ದಾರೆ. ಮುಂದೆ ಅದು ಮಾದೇಶನ್ ಬೆಟ್ಟಬಹುದು, ರಾಜ್ಯದ ನಾನಾ ಭಾಗಕ್ಕೆ ಬರಬಹುದು. ಹಾಗಾಗಿ ಇಲ್ಲಿ ಸಿಕ್ಕ ಸಸ್ಯ ಸಂಪತ್ತು, ಇಲ್ಲಿನ ಸಾಮ್ರಾಜ್ಯನ ಆಳಕ್ಕೆ ಈ ಮೋದಿ ಸರ್ಕಾರ, ಗತಿಗೇಟ್ ಸರ್ಕಾರ ಕಾಡನ್ನ ಮಾರ್ತಾ ಇದೆ. ಖಾಸಗೀಕರಣಕ್ಕೆ ಮಾಡಕ್ಕೆ ಇವೆಲ್ಲ ಪ್ಲಾನ್ಗಳು ಮಾಡಿ ಹುಲಿ ಯಾರೋ ಹುಲಿ ಸಂರಕ್ಷಣಾ ಪ್ರದೇಶ ಮಾಡಿದೆ ಅಂತ ಬರಲ್ಲ.
ಆ ಬಂಡೀಪುರದ ವಾತಾವರಣ, ನಾಗರಹೊಳೆ ವಾತಾವರಣ, ನಮ್ಮ ಚಾಮರಾಜನಗರ ವಾತಾವರಣ ಹಂಗಿದೆ. ಅಲ್ಲಿ ಮರಿ ಹಾಕುತ್ತಾ ಹೊರತು ಹುಲಿ ಸಂತತಿ ಜಾಸ್ತಿ ಆಗುತ್ತಾ ಹೊರತು ನಿನ್ನ DFO ಇದಾನೆ, ಅರಣ್ಯ ಇಲಾಖೆಯಿಂದಲ್ಲ. ಇಲ್ಲಿ ಕೂತ ಇಲ್ಲಿನ ಜನ ನಾವು ಆ ಕಾಡನ್ನ ಸಂರಕ್ಷಣೆ ಮಾಡಿದೀವಿ. ಹಾಗಾಗಿ ಇದು ದುಡ್ಡು 150 ಕೋಟಿ ಒಂದೊಂದು ಊಟಿಗೆ ಎಷ್ಟು ಬರೀತಾರೆ ಗೊತ್ತಾ? ಜನಸಾಮಾನ್ಯರು ಎಲ್ಲ ನಮ್ ದುಡ್ಡು ನೋಡಿ ನಮ್ನ ಅರೆಸ್ಟ್ ಮಾಡಿದ್ದಾರೆ. ನಮ್ ಪೊಲೀಸ್ ಅಣ್ಣ ತಮ್ಮಿರುವ ವಿಷಯ ಗೊತ್ತಿರೋರು ಮಾತಾಡಕ್ಕಾಗಲ್ಲ. ಹಾಗಾಗಿ ನಾವು ಮಾತಾಡ್ತೀವಿ. ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ನಂಜುಂಡಸ್ವಾಮಿ ಅವರು ಬೆಳೆಸಿದಂತ ನಾವು ಏನು ಶಿಷ್ಯರಿದ್ರಿ, ಇನ್ನು ಈ ರಾಜ್ಯದಲ್ಲಿ ನಾವು ಇದೀವಿ. ಹಾಗಾಗಿ ನೀವೆಲ್ಲರೂ ಈ ಒಂದು ಹೋರಾಟಕ್ಕೆ ಇಡೀ ಇವ್ರಿಗೆ ನಾವು ಬುದ್ಧಿ ಕಲಿಸ್ಬೇಕಾಗಿದೆ. ಇವ್ರ ಕೈಗೆ ನಾವು ಮೆಟ್ ತಗೋಬೇಕಾಗಿದೆ. ಇಂಥ ಭ್ರಷ್ಟರಿಗೆ, ಇಂಥ ಕಾಡನ್ನ ಮಾಡ್ಕೊಳ್ಳೋರಿಗೆ, ಕಾರ್ಪೊರೇಟ್ ಕ್ರೆಡಿಟ್ ತಗೊಳ್ಳೋರಿಗೆ ಕೈಗೆ ಮೆಟ್ ತಗೋಬೇಕಾಗಿದೆ. ಹಾಗಾಗಿ ನಾವೆಲ್ಲ ಈ ಭಾರತಾಂಬಿಯ ಮಕ್ಕಳಾಗಿದ್ರೆ, ಕನ್ನಡಾಂಬಿಯ ಮಕ್ಕಳಾಗಿದ್ರೆ ನೀವೆಲ್ಲ ಬೀದಿಗಿಳಿರಿ. ಅವ್ರ ತರ ನಾವು ತಾಯಿ ಗಂಡ ಆಟ ಆಡಿದ್ರೆ ನಾವು ಸುಮ್ಮನೆ ಕೂತ್ಕೋಬೇಕಾಯ್ತು, ಎಲ್ಲಾನು ಮಾರ್ಕತಾರೆ. ಹಾಗಾಗಿ ಎಲ್ರು ಈಗ ಮಂಜು ಕಿರಣ್ ಅವ್ರು ಹೇಳುದು ಇಷ್ಟೊತ್ತು. ಹಾಗಾಗಿ ತಾವೆಲ್ಲರೂ ಬನ್ನಿ, ಈ ಕಾಡನ್ನ ನಾಡನ್ನ ನಾವೆಲ್ಲ ಉಳಿಸ್ಬೇಕಾಗಿದೆ. ಅಲ್ಲಿ ನಿಮ್ಗೆ ಅಮೆಜಾನ್ ಕಾಡಿದ್ರೆ ನಮ್ಗೆ ಮಳೆ, ಈ ಕಾಡಿದ್ರೆ ಇನ್ಯಾರಿಗೋ ಮಳೆ. ಈಗಲೇ ನೋಡಿ ಬರ ಬರ್ತಾ ಇದೆ, ಏನು ಜಾಗತಿಕ ತಾಪಮಾನ ಎತ್ತಾ ಇದೆ. ಹಾಗಾಗಿ ತಾವೆಲ್ಲರೂ ವಿಷಯ ತಿಳ್ಕೊಳ್ಳಿ, ನೀವು ಅಲ್ಲಲ್ಲೇ ಕೂತ್ಕೊಂಡು ಅಲ್ಲಲ್ಲೇ ಹೋರಾಟ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.